ನಮ್ ಕಡೆ ಒಂದ್ ಗಾದೆ ಐತೆ, ನವಿಲ್ ನೋಡಿ ಕೆಂಬೂತ ಪುಕ್ಕ ತರ್ಕೋತು ಅಂತ. ಹಂಗಾಗೈತೆ ಪಾಕಿಸ್ತಾನದ ಕತೆ. ಬರೋ T20 ವರ್ಲ್ಡ್ ಕಪ್ ಅಲ್ಲಿ ನಾವು ಭಾರತದ ಜೊತೆ ಯಾವುದೇ ಮ್ಯಾಚ್ ಆಡೋದಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಏನ್ ಪಾಕಿಸ್ತಾನಕ್ಕೆ ತಲೆಗಿಲ್ಲ ಕೆಟ್ಟೋಗೈತಾ? ಯಾಕಿಂಗ್ ಮಾತಾಡ್ತಾ ಐತೆ ಅಂತ ನೋಡಿದ್ರೆ, ಭಾರತದವರು ಬಾಂಗ್ಲಾದೇಶನ T20 ವರ್ಲ್ಡ್ ಕಪ್ ಇಂದ ಆಚೆಗಾಕವ್ರೆ. ಅದಕ್ಕೆ ನಾವು ಭಾರತದ ಜೊತೆ ಯಾವುದೇ ಮ್ಯಾಚ್ ಆಡೋದಿಲ್ಲ ಅಂತ ಹೇಳ್ತಾ ಇದೆ. ನಿನ್ ತಟ್ಟೆಯನ್ನ ನೀನುಣ್ಣು ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನಾನು ಹಸ್ಕೊಂಡಿದ್ರು ಪರವಾಗಿಲ್ಲ, ಬೇರೆಯವ್ರ ಹೊಟ್ಟೆ ತುಂಬಿಸ್ತೀನಿ ಅನ್ನೋರ್ಗೆ ನಾವೇನ್ ಹೇಳಕ್ ಆಯ್ತದೆ? ಬಾಂಗ್ಲಾದೇಶನ ಏನಕ್ಕೆ T20 ವರ್ಲ್ಡ್ ಕಪ್ ಇಂದ ಆಚೆಗಾಕವ್ರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನಾನು ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೆ. ಅದ್ರಲ್ಲೊಂದು ಮಾತು ಹೇಳಿದ್ದೆ. ಅದೇನಪ್ಪಾ ಅಂದ್ರೆ, ಬಾಂಗ್ಲಾದೇಶ ಇದೇ ತರ ಗಾಂಚಲಿ ಮಾಡ್ತಾ ಇದ್ರೆ ಅವ್ರನ್ನ ವರ್ಲ್ಡ್ ಕಪ್ ಇಂದ ಆಚೆಗಾಕಿ ಯಾವ್ದಾರ ಹೊಸ ತಂಡಕ್ಕೆ ಅವಕಾಶ ಮಾಡ್ಕೊಡಿ, ಅವರಾದ್ರೂ ಖುಷಿ ಖುಷಿಯಿಂದ ಆಡ್ತಾರೆ ಅಂತ ಹೇಳಿದ್ದೆ. ಅದೇ ತರ ಸ್ಕಾಟ್ಲೆಂಡ್ ಅವ್ರಿಗೆ ICC ಅವರು ಅವಕಾಶ ಮಾಡಿಕೊಟ್ಟವ್ರೆ. ಇನ್ನ ಪಾಕಿಸ್ತಾನದ ವಿಷಯಕ್ಕೆ ಬರೋಣ. ಇವ್ರೇನಾದ್ರೂ ಭಾರತದ ಜೊತೆ ಮ್ಯಾಚ್ ಆಡ್ಲಿಲ್ಲ ಅಂತ ಅಂದ್ರೆ ವಾಕ್ ಓವರ್ ಕೊಟ್ಟು ಭಾರತಕ್ಕೆ 2 ಪಾಯಿಂಟ್ನು ಕೊಡ್ತಾರೆ. ಅದೇ ತರ ಪಾಕಿಸ್ತಾನದವರು ಯಾವುದೇ ಮ್ಯಾಚ್ ಆಡ್ದೇನೆ 2 ಪಾಯಿಂಟ್ ನ ಕಳ್ಕೊತಾರೆ. ಇಷ್ಟೇ ಅಲ್ಲ, ಪಾಕಿಸ್ತಾನ ಹಿಂಗ್ ಮಾಡ್ತಿರೋದು ಸರಿ ಇಲ್ಲ. ಇದು ICC ರೂಲ್ಗೆ ವಿರುದ್ಧ. ಇದರಿಂದ ಫ್ಯೂಚರ್ ನಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ಗೆ ತೊಂದರೆ ಆಗುತ್ತೆ ಅಂತ ICC ಹೇಳ್ತಾ ಇದೆ. ಬಾಂಗ್ಲಾ ಸಪೋರ್ಟ್ ನಿಂತಿರೋ ಪಾಕಿಸ್ತಾನದ ಕತೆ ತಿರ್ಕೊಂಡ್ ತಿನ್ನೋರ್ನ ಹಿಡ್ಕೊಂಡ್ ಬಿಡೋದ್ರು ಅನ್ನೋ ತರ ಆಗೈತೆ. ತಂದೆ ಪಕ್ಕದ ದೇಶ ಬಲೂಚಿಸ್ತಾನ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನದ ಸೈನಿಕರನ್ನ ಬಗ್ಗಿಸ್ಕೊಂಡ್ ಬಡಿತಾ ಐತೆ. ತನ್ನನ್ನೇ ಸೇವ್ ಮಾಡ್ಕೊಳಕ್ ಒದ್ದಾಡ್ತಾ ಐತೆ. ಇನ್ನ ಬಾಂಗ್ಲಾದೇಶನ ಅದ್ ಹೆಂಗ್ ಸಪೋರ್ಟ್ ಮಾಡುತ್ತೋ ನಾನ್ ಕಾಣೆ. ಇವ್ರನ್ನೇನಾರ ನಂಬ್ಕೊಂಡು ಬಾಂಗ್ಲಾದೇಶದವ್ರ ಹಿಂದೆ ಹೋದ್ರೆ ಅವ್ರ ಕತೆ ಗೋವಿಂದ ಗೋವಿಂದ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಬೇರೆ ಯಾವ್ದಾರ ಟಾಪಿಕ್ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ಆ ಟಾಪಿಕ್ ನ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.